ಬಿಬಿಎಂಪಿ ಹೋಗಿ ಜಿಬಿಎ ಬಂದ್ರು ಕಳಪೆ ಕಾಮಗಾರಿಗೆ ಬ್ರೇಕ್ ಇಲ್ಲ ಅನ್ನೋ ಹಾಗಾಗಿದೆ. ಇಲ್ಲೊಂದು ಏರಿಯಾದಲ್ಲಿ ಜಿಬಿಎ ಮಾಡಿರುವ ಕಾಮಗಾರಿ 3 ತಿಂಗಳಿಗೆ ತನ್ನ ಅಸಲಿ ರೂಪ ತೋರಿಸಿದೆ. ಅದೇನು ಅಂತೀರಾ? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಜಿಬಿಎ ವ್ಯಾಪ್ತಿಯಲ್ಲಿ ಕಳಪೆ ಕಾಮಗಾರಿ ಕರ್ಮಕಾಂಡ. ಕಾಮಗಾರಿ ಮುಗಿಸಿದ 3 ತಿಂಗಳಿಗೆ ಕಿತ್ತು ಬಂತು ರಸ್ತೆ. ಸಿಲಿಕಾನ್ ಸಿಟಿಯ ರಸ್ತೆಗಳಂದ್ರೆ ಎದೆ ಜಲ್ ಅನ್ನುತ್ತೆ. ಯಾವ ರಸ್ತೆ ಯಾವಾಗ ಗುಂಡಿ ಬೀಳುತ್ತೋ, ಎಲ್ಲಿ ಗುಂಡಿಯಿಂದಾಗಿ ಎಡವಿ ಬೀಳ್ತೀವೋ ಅನ್ನೋ ಭಯ ಶುರುವಾಗಿದೆ. ಈ ನಡುವೆ ಪಾಲಿಕೆ ಮಾಡಿರುವ ಎಡವಟ್ಟು ಬಯಲಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಲಕ್ಷ ಖರ್ಚು ಮಾಡಿದ ಕಳಪೆ ಕಾಮಗಾರಿ ಅನಾವರಣಗೊಂಡಿದೆ. ಹೌದು, ಬಸವೇಶ್ವರ ನಗರದ ವಾಟರ್ ಟ್ಯಾಂಕ್ ರಸ್ತೆಯಲ್ಲಿ ಕಳೆದ 3 ತಿಂಗಳ ಹಿಂದೆ ಮೋರಿ ಹಾಗೂ ರಸ್ತೆ ಕಾಮಗಾರಿ ನಡೆಸಲಾಗಿದೆ. ಮೋರಿ ಮುಚ್ಚಿದ ಬಳಿಕ ರಸ್ತೆಗೆ ಡಾಂಬಾರ್ ಹಾಕಲಾಗಿದೆ. ಆದರೆ ಡಾಂಬಾರ್ ಹಾಕಿದ 3 ತಿಂಗಳಲ್ಲಿ ಕಿತ್ತು ಬಂದಿದೆ. ವಾಹನ ಸವಾರರಿಗೆ ಯಮನಂತೆ ಕಾಡಲು ಶುರುವಾಗಿದೆ. ಬೃಹದಾಕಾರದ ಗುಂಡಿ ನಿರ್ಮಾಣವಾಗಿದ್ದು ವಾಹನ ಸಂಚಾರಕ್ಕೂ ಅಡೆತಡೆ ಶುರುವಾಗಿದೆ. ಇದರಿಂದಾಗಿ ಅಲ್ಲಿನ ಸ್ಥಳೀಯ ನಿವಾಸಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೀವಗಳನ್ನ ಬಲಿ ಪಡೆಯಲು ಈ ರೀತಿ ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ಅಂತ ಕೆಂಡಾವುಗೊಳ್ತಿದ್ದಾರೆ. ಇದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಶಂಕರಮಠ ವಾರ್ಡು ವಾಟರ್ ಟ್ಯಾಂಕ್ ರಸ್ತೆ ಒಳಗೆ ಈ ಏನು ಸ್ಟಾರ್ ಡ್ರೈನ್ ಅವರು ಮಾಡಿರ್ತಕ್ಕಂಥ ಕಾಮಗಾರಿ ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ್ ಅಂತ ಯಾರೋ ಏನು ಅವ್ರಿಗೆ ನೀನು ಇದ್ರ ಸಂಬಂಧ ನಾನು ದೂರು ಕೊಡೋಕೆ ಹೋದೆ, ಫೋನೇ ಎತ್ತಲ್ಲ ಮನುಷ್ಯ. ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ, ಅದು ಕೂಡ ಆನ್ಸರ್ ಇಲ್ಲ. ಇದು 3 ತಿಂಗಳು ಕಾಮಗಾರಿ ಮಾಡಿರೋದು, ಈ ಮಟ್ಟಕ್ಕೆ ಕಳಪೆ ಕಾಮಗಾರಿ ಮಾಡಿ ಈ ಥರ ಎಲ್ಲ ರಸ್ತೆ ಕಿತ್ತು ಬಂದಿರೋದು. ಇದು ಈ ರೀತಿ ಮಾಡೋದಾದರೆ ಎಲ್ಲಿ ಜನಗಳಿಗೆ ಗ್ರೇಟರ್ ಬೆಂಗಳೂರಲ್ಲಿ ನೀವು ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅಂತಿದ್ದೀರಾ? ಎಲ್ಲಿ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗ್ತೀರಾ? DCM ಸಾಹೇಬರು ಮತ್ತು ಕಮಿಷನರು ದಯವಿಟ್ಟು ಈ ಸ್ಟೋರಿ ನೋಡಲೇಬೇಕು. 3 ತಿಂಗಳಲ್ಲಿ ಈ ಪರಿಸ್ಥಿತಿ ಮೋರಿದು ಕಿತ್ಕೊಂಡ್ಬಂದ್ರೆ ಇನ್ನೊಂದು 6 ತಿಂಗಳಲ್ಲಿ ಪೂರ್ತಿ ಕಿತ್ತೋಗ್ಬಿಡ್ತದೆ. ಮತ್ತೆ ತಿರ್ಗಾ ಕಾಮಗಾರಿ, ಮತ್ತೆ ಬಿಲ್ಲು. ಇಡೀ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಪೂರ್ತಿ ಸುಮಾರು ಕಾಮಗಾರಿಗಳು ಇದೇ ತರ ಆಗ್ತಾ ಇದೆ. ಒಟ್ನಲ್ಲಿ ಇಷ್ಟು ದಿನ ಕಳಪೆ ಕಾಮಗಾರಿ ಅಂತಾನೆ ಫೇಮಸ್ ಆಗಿದ್ದ ಬಿಬಿಎಂಪಿ ಜಿಬಿಎ ಆದ ಬಳಿಕನಾದ್ರೂ ಬದಲಾಗುತ್ತೆ ಅಂತ ಜನ ತಿಳ್ಕೊಂಡಿದ್ರೆ, ಇತ ಜಿಬಿಎ ಬಂದ ಬಳಿಕವೂ ಅದೇ ಹಾಡು ಅದೇ ರಾಗ ಮುಂದುವರೆದಿರೋದಂತೂ ಸುಳ್ಳಲ್ಲ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.